ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಇವತ್ತು ಡೆಲ್ಲಿ ವೆದರ್ ನೋಡ್ಬೋದು. ಸ್ವಲ್ಪ ಇವತ್ತು ಜಾಸ್ತಿನೇ ಇದೆ, ಮಂಜಾಗ್ಬಿಟ್ಟಿದೆ. ಇವತ್ತೇನು ಬಿಸಿಲು ಬರೋ ಅಷ್ಟು ಇದಿಲ್ಲ. ಇವಾಗ ನಾನು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿ ಬಂದ್ಬಿಟ್ಟು ಹನಿ ಶಾವಿಗೆ ತಂದಿದ್ವಿ, ಅದನ್ನೇ ಮಾಡ್ತಾಯಿದ್ದೀನಿ. ಇವಾಗ ಅಂದರೆ ಈ ಟೈಮಲ್ಲಿ ಚಳಿಲಿ ಎಲ್ಲ ತರಕಾರಿಗಳೆಲ್ಲ ಸಿಗುತ್ತೆ, ಸ್ವಲ್ಪ ಕಡಿಮೆನೂ ರೇಟು. ಇವತ್ತು ಎಲ್ಲ ತರಕಾರಿ ಹಾಕ್ಬಿಟ್ಟು ಇವಾಗ ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಅನ್ನ ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ಚೆನ್ನೈ ಸ್ಟಾರಲ್ಲಿ. ಒಂದು ಕಡೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹನಿ ಶಾವಿಗೆ ಹಾಕೋಕ್ಕೆ. ಹನಿ ಶಾವಿಗೆನ ಬಿಸಿನೀರಿಗೆ ಹಾಕಿ ಎತ್ತಿಟ್ಟಾಯಿತು. ಇವಾಗ ತರಕಾರಿನೂ ಕೂಡ ಬಂದಿದೆ, ಎಲ್ಲ ಮಿಕ್ಸ್ ಮಾಡಿ ನಾವು ಹನಿ ಶಾವಿಗೆನೇ ಯೂಸ್ ಮಾಡೋದು ಜಾಸ್ತಿ ಈ ಥರ ಉಪ್ಪಿಟ್ಟಿಗೆಲ್ಲ. ಮಕ್ಳಿಗೆ ತುಂಬ ಇಷ್ಟ ಈ ಥರ ನಾನು ಶಾವಿಗೆ ಮಾಡಿ ಕೊಟ್ಟರೆ, ಹನಿ ಶಾವಿಗೆದು ಇಷ್ಟಪಟ್ಟು ತಿಂತಾರೆ. ತಿಂಡಿ ಮಾಡಿ ಇಟ್ಬಿಟ್ಟು ಪಾತ್ರೆಗಳೆಲ್ಲ ರಾತ್ರಿ ತೊಳೆದಿಟ್ಟಿದ್ನಲ್ಲ ಪಾತ್ರೆಗಳು, ಅವನ್ನೆಲ್ಲ ಇವಾಗ ದಬ್ಬಾಕ್ತಾಯಿದ್ದೀನಿ. ಇವಾಗ ಚಳಿ ಆಗಿರೋದ್ರಿಂದ ಬೇಗ ಚಳಿ ಇರೋದ್ರಿಂದ ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸು ಬರೋಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಬೇರೆ. ಇಲ್ಲಿ ಬೆಂಕಿ ಮುಂದೆ ಕೂತ್ಕೊಂಡಿರೋಣ ಅನಿಸುತ್ತೆ. ಹೊರಗಡೆ ಬೆಂಕಿ ಹಾಕಿದ್ದಾರೆ ಇವತ್ತು ಬೆಳಗ್ಗೆಯಿಂದಲೇ. ಚಳಿ ಇರೋದ್ರಿಂದ ಮಕ್ಕಳೆಲ್ಲ ಇದ್ದಾರೆ ಮನೆಯಲ್ಲಿ ಅಂತೇಳಿ ಎಲ್ಲರೂ. ನಾನು ಕೆಲಸ ಮುಗಿಸ್ಕೊಂಡು ನಾನು ಕೂಡ ಹೊರಗೆ ಕೂತ್ಕೋತೀನಿ ಸ್ವಲ್ಪ ಹೊತ್ತು. ಅದಕ್ಕೆ ಬೇಗ ಕೆಲಸ ಮುಗಿಸ್ತೀನಿ. ಯಾವುದೇ ಕೂಡ ಆರ್ಡ್ರು ಕೂಡ ಬಂದಿಲ್ಲ. ನಮಗೆ ಆರ್ಡ್ರು ಡೈಲಿ ಬರುತ್ತೆ ಅಂದರೆ ನನಗೆ 1-2 ಹಾಕೆಲ್ಲ ನಾನು ಆರ್ಡ್ರ್ ತೊಗೊಳ್ಳಲ್ಲ. ಏಕೆಂದರೆ 1-2 ಆರ್ಡ್ರಿಗೆಲ್ಲ ತೊಗೊಂಡ್ರೆ ನನಗೆ ಲಾಸ್ ಆಗಿಬಿಡುತ್ತೆ. ಹಾಗಾಗಿ ನಮಗೇನೇ ಇದ್ದರೂ ಒಂದು 4-5 ಆಫೀಸಲ್ಲಿ ಗೊತ್ತಿರೋರು ಇದ್ದಾರೆ. ಅವರು ಏನಾದರೂ ಪಾರ್ಟಿ ಇದ್ದರೆ ಅವರು ನಮಗೇನೆ ಆರ್ಡ್ರ್ ಕೊಡ್ತಾರೆ. ಅಷ್ಟೊಂದು ಪಬ್ಲಿಸಿಟಿ ಇಲ್ಲವಲ್ಲ. ಹಾಗಾಗಿ ಇವತ್ತು ನಾನು ರೆಡಿಯಾಗಿ ಪಕ್ಕದ ಮನೆಯವರು ಆಂಧ್ರದವರು ಮತ್ತು ನಾನು ಸರೋಜಿನಿ ನಗರ ಮಾರ್ಕೆಟಿಗೆ ಬಂದಿದ್ದೀವಿ. ಸರೋಜಿನಿಯಲ್ಲಿ ಇವಾಗ ವಿಂಟರ್ ಸೀಸನ್ ಅಲ್ವಾ, ವಿಂಟರ್ ಬಟ್ಟೆ ಎಲ್ಲ ಸಿಗುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ಶು ಇತ್ತು. ನೋಡ್ಬೋದು, ನಮ್ಮನ್ನೇ ತಳ್ಕೊಂಡು ಹೋಗೋಷ್ಟು ಜನ ಇದ್ದಾರೆ. ಆಮೇಲೆ ಗೋಲ್ಡ್ ಥರ ಇರುವಂಥ ಮತ್ತು ಶಿರೋ ಬಟ್ಟೆ ಇವನ್ನ ಬಳೆ ಎಲ್ಲ ತೊಗೊಂಡ್ರು ಅವರು, ನಾನು ತೊಗೊಂಡೆ. ಆಮೇಲೆ ರಿಂಗ್ ನೋಡ್ತಾಯಿದ್ರು. ವೀಕೆಂಡಲ್ಲಿ ಬರಬಾರ್ದು, ಸ್ಯಾಟರ್ಡೆ ಸಂಡೇ ಬಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಬಂದರೆ ಇದೇ ಪ್ರಾಬ್ಲಮ್ಮು. ನಾರ್ಮಲ್ ಡೇಸಲ್ಲಿ ಬಂದರೆ ಓಕೆ, ಸ್ವಲ್ಪ ಅಷ್ಟೊಂದು ರಶ್ ಇರೋಲ್ಲ.
ಆಮೇಲೆ ಅವರು ಲಿಪ್ಸ್ಟಿಕ್ಕು ಅದೆಲ್ಲ ನೋಡಿದ್ರು. ಆಮೇಲೆ ಅವರು ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ಈಗ ಕ್ರಿಸ್ಮಸ್ಸಿಗೆ ಅಂತೇಳಿ ಅವ್ರ ಅಕ್ಕರಿಗೆ ತಂಗಿಗೆ ಎಲ್ಲ ಬಟ್ಟೆ ತೊಗೊಂಡ್ರು. ಸ್ಲಿಪ್ಪರ್ಸ್ ಎಲ್ಲ ನೋಡ್ತಾಯಿದ್ರು. ಅವ್ರು ಕ್ರಿಸ್ಮಸ್ಸಿಗೆಲ್ಲ ಹೊಸ ಬಟ್ಟೆ ತೊಗೋತಾರಂತೆ. ಹಾಗಾಗಿ ನಾನು ಸರೋಜಿನಿಯಲ್ಲಿ ಜಾಸ್ತಿ ಶಾಪಿಂಗ್ ಏನು ಮಾಡೋದಿಲ್ಲ. ಅಷ್ಟೊಂದು ಅಂಗಡಿಗಳಲ್ಲಿ ತೊಗೋತೀನಿ ನಾನು. ಹೊರಗಡೆ ಕಡಿಮೆ ಬಟ್ಟೆ ತೊಗೊಳೋದು. ಅದಾದಮೇಲೆ ಈ ಬ್ಯಾಗ್ಗಳೆಲ್ಲ ₹105 ಅಂತೇಳಿ ಮಾರ್ತಾಯಿದ್ರು. ನಾನು ವೀಡಿಯೋ ಮಾಡಿದ್ದೀನಿ, ನಾವು ಯಾರೂ ತೊಗೊಳ್ಲಿಲ್ಲ ಬ್ಯಾಗನ್ನು ಅಷ್ಟೇ. ಇದು ಮಕ್ಕಳ ಕಲೆಕ್ಷನ್ ಒಂದು ₹350. ಇವಾಗ ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಮೇಲ್ಗಡೆಯಿಂದ ನೋಡ್ಬೋದು ಎಷ್ಟು ರಶ್ ಇದ್ದಾರೆ ಅಂತೇಳಿ ಜನ. ಅವ್ರ ಮಗ ಚಿಕ್ಕವನಾಗಿದ್ದರಿಂದ ಮನೇಲಿ ಎದ್ದಿದ್ದಾನೆ ಅಂತ ಫೋನ್ ಕೂಡ ಬಂದಿತ್ತು. ನಾವು ಅದಕ್ಕೆ ಇವಾಗ ಮನೆಗೆ ಹೊರಡ್ತೀವಿ. ಆಟೋ ಇಲ್ಲಿತ್ತು, ಆಟೋಕ್ಕೆ ಇಳಿದ್ವಿ. ₹120 ಹೇಳಿದ್ರು ನಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕೆ. ನಮ್ಮ ಮನೆ ಒಂದು 5 ಕಿಲೋಮೀಟ್ರ್ ಐತೆ ಅಷ್ಟೇ, 5-6 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು, ಕ್ವಾರ್ಟರ್ಸ್ ಇರೋದು. ಅದಾದಮೇಲೆ ಈ ರೋಡಲ್ಲಿ ಬಂದ್ಬಿಟ್ಟು ಒಂದು ಹುಡುಗಿ ಜಗಳ ಕಾರಲ್ಲೇನೋ ಆಯಿತು ಅಂತೇಳಿ. ಇವನೇ ಹುಡುಗಿನೂ ನೋಡೋಕೆ ಚೆನ್ನಾಗಿದ್ದಾಳೆ, ಅಂದರೆ ಎಷ್ಟು ಕೆಟ್ಟದಾಗಿ ಮಾತಾಡೋದು ಅಂದರೆ. ಇಬ್ಬರಿಗೂ ಹಿಂದಿ ಬರುತ್ತೆ, ಓಕೆ ಪರವಾಗಿಲ್ಲ, ಜಗಳ ಮಾಡ್ತಾಯಿದ್ರು. ಹುಡುಗಿನೂ ಅಷ್ಟೊಂದು ಕೆಟ್ಟದಾಗಿ ಮಾತಾಡಬಾರ್ದು. ಅವನು ಹೋಗ್ತಾಯಿದ್ದ, ಅವನಿಗೇನೋ ಕೆಟ್ಟದಾಗಂದ್ಲು ಅಂತ ಮತ್ತೆ ಅವ್ನ ಕಾರಿಂದ ಎದ್ಬಿಟ್ಟು ಬಂದ. ಅದಾದಮೇಲೆ ಈಗ ಮನೆಗೆ ಹೋಗ್ತಾಯಿದ್ದೀವಿ. ಇವಾಗ VIP ಮೂಮೆಂಟ್ ಐತೆ ನೋಡ್ಬೋದು. ಫುಲ್ಲು ಟ್ರಾಫಿಕ್ ಮಾಡಿಬಿಟ್ಟಿದ್ದಾರಂತೆ. ಇದು ನಾನು ಹೋಗ್ತಾ ಇರೋದು ಕರ್ನಾಟಕ ಭವನ ಇದೇ ರೋಡಲ್ಲೇ ಇರೋದು. ಎಲ್ಲ VIP ಮೂಮೆಂಟ್ ಇರೋದ್ರಿಂದ ನಮ್ಮನ್ನ ಈ ಕಡೆ ನಿಲ್ಸಿದ್ರು, ಬಿಡ್ತಾ ಇರಲಿಲ್ಲ. ಕಾರ್ಗಳ್ನ ಹೋಗ್ತಾಯಿತ್ತು ನೋಡ್ಬೋದು. ಇದು ಕಾಣಿಸ್ತಾ ಇದೆಯಲ್ಲ ಎದುರುಗಡೆ ಗ್ರೀನ್ ಕಲರ್ದು, ಅದು ಆ ಕಡೆನೇ PM ಹೌಸ್ ಇರೋದು. ಲೋಕಲ್ ಲ್ಯಾಂಡ್ ಮಾರ್ಕ್ PM ಹೌಸ್ ಅಂತ ಹೇಳ್ತಾರಲ್ವ, ಅದೇ ಇರೋದು. ಅದೇ ರೂಟ್ ಇದು, ಲೋಕಲ್ ಲ್ಯಾಂಡ್ ಮಾರ್ಗು. ಇವಾಗ ಸಂಜೆ ಈಗ ಇನ್ನೂ ಅಷ್ಟೊಂದು ಟೈಮ್ ಇಲ್ಲ, 5:30 ಆಗಿದೆ ಅಷ್ಟೇ. ಸಿಕ್ಕಾಪಟ್ಟೆ ಚಳಿ ಜೋರಾಯಿತು, ಆಗ್ತಾಯಿದೆ. ಸಂಜೆ ಆಗ್ತಾ ಸಿಕ್ಕಾಪಟ್ಟೆ ಜೋರಿರುತ್ತೆ. ಅಲ್ಲಿ VIP ಮೂಮೆಂಟ್ ಇರೋದ್ರಿಂದ ಫುಲ್ಲು ರೋಡು ಸ್ಟಾಪ್ ಮಾಡಿದರು. ನಮ್ಮನೆ ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ. ಇವಾಗ ಮನೆಗೆ ಬಂದ್ಬಿಟ್ಟು ಕಾಫಿ ಮಾಡಿಕೊಂಡು ಕುಡಿದ್ವಿ. ಕಾಫಿ ಮಾಡಬೇಕು ಇವಾಗ. ಕಾಫಿ ಮಾಡಿಕೊಂಡು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಹೊರಗಡೆ ಕೂತ್ಕೊಂಡು ಬೆಂಕಿ ಹಾಕೊಂಡು ಕೂತ್ಕೋಬೇಕು. ನಾನು ಕಾಫಿ ಮಾಡಿಕೊಂಡು ತೊಗೊಂಡು ಅಲ್ಲೇ ಹೋಗಿ ಕೂತ್ಕೊಂಡು ಕುಡಿತೀನಿ ಇವಾಗ. ಇವತ್ತಿನ ವಿಡಿಯೋ ಇಷ್ಟಕ್ಕೆ ಲಾಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಪ್ಲೀಸ್.